ಮಾರ್ನಿಂಗ್, ಶುಭೋದಯ. ಎಲ್ರು ಹೇಗಿದ್ದೀರಾ? ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಅಲ್ಲಿ ನಾನು ಫ್ಯಾನ್ಸ್ ಗೀ ರೋಸ್ಟ್ ಹಾಗೂ ಫಿಶ್ ಫ್ರೈ ಮಾಡೋದು ತೋರಿಸ್ತಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ವೀಕ್ ಫುಲ್ಲು ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸ್ ತಗೋಬೇಕಿತ್ತು. ರಿಲಯನ್ಸ್ ಫ್ರೆಶ್ ಹೋಗಿ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯ್ತು. ಆದ್ರೆ ಪಪಾಯ ಮಾತ್ರ ನಾನು ಅಲ್ಲಿ ಶಾಪ್ ಮಾಡಲ್ಲ. ಅಲ್ಲಿ ಇರೋ ಪಪಾಯ ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ರೈತರು ಕೋಲಾರ ಸೈಡ್ ಇಂದ ಬರ್ತಾರೆ. ಅಲ್ಲಿ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ. 100 ರೂಪಾಯಿಗೆ 4 ಕೆಜಿ ಅಂತ. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ನಾನು 4 ಕೆಜಿ ಪಪಾಯ ತಗೊಂಡ್ ಬಂದೆ. ಅದು ಯಾವಾಗ್ಲೂ ಇರಲ್ಲ. ಅದು ಈ 2 ವೀಕ್ಸ್ ಇಂದ ಮಾತ್ರ ಬರ್ತಿದ್ದಾರೆ. ನಾನು ಮುಂಚೆ ಪಪಾಯ ಅಷ್ಟು ಎಲ್ಲೂ ಹುಡುಕ್ತಿದ್ದೆ, ಅಷ್ಟು ಚೆನ್ನಾಗಿರೋದು ಸಿಗ್ತಿರ್ಲಿಲ್ಲ. ಹಾಗಾಗಿ ತಗೋತಿರ್ಲಿಲ್ಲ. ಇವಾಗ ವೀಕ್ಲಿ ಬರೋದ್ರಿಂದ 1 ವೀಕ್ ಬಿಟ್ರೆ ಇನ್ನೊಂದ್ ವೀಕ್ ತಗೋತೀನಿ. 3 ಪಪಾಯ ಅಲ್ವಾ, 2 ವೀಕ್ಸಿಗೆ ಆಗುತ್ತೆ ಅದು ಹಣ್ಣಾಗಿ ಡೇ ಬೈ ಡೇ ತಿನ್ನೋಷ್ಟ್ರಲ್ಲಿ. ಟಿಫನ್ಗೆ ಲೇಟೇ ಆಗ್ಬಿಡುತ್ತೆ. ಸಂಡೇ ಎಲ್ಲ ಶಾಪ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ. ಹಾಗಾಗಿ ಬ್ರಂಚ್ ಅಂತಾನೆ ಹೇಳ್ಬೋದು. ಅದಕ್ಕೆ ಅಲ್ಲಿವರೆಗೂ ಹಾಗೆ ಖಾಲಿ ಹೊಟ್ಟೆಲಿ ಹೇಗಿರೋದು ಅಂದ್ಬಿಟ್ಟು 1 ಕ್ಯಾರೆಟ್, 1 ಬೀಟ್ರೂಟ್, 3 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ ಹಾಕಿ ಜ್ಯೂಸ್ ಮಾಡ್ಕೊಂಡೆ. ಆಪಲ್ ಒಂದ್ ಹಾಕ್ಲಿಲ್ಲ. ಆಪಲ್ ಹಾಕಿದ್ರೆ ಬಿಸಿ ಜ್ಯೂಸ್ ಆಗ್ತಿತ್ತು, ಬಟ್ ಆಪಲ್ ಹಾಕ್ಲಿಲ್ಲ. ಇಷ್ಟು ಜ್ಯೂಸ್ ಮಾಡ್ಕೊಂಡು ನೀಟಾಗಿ ಸೋಸರಲ್ಲಿ ಜ್ಯೂಸ್ ಮಾತ್ರ ಸೆಪರೇಟ್ ಮಾಡ್ಕೊಂಡು ಅದೆಲ್ಲ ಸೇರಿಸಿ ಕುಡಿಯಕ್ ಹೋದ್ರೆ ನನಗಷ್ಟು ಆಗಲ್ಲ. ಹಾಗಾಗಿ ಅದನ್ನ ಸೆಪರೇಟ್ ಮಾಡ್ಕೊಂಡು ಜ್ಯೂಸ್ ತೆಕ್ಕೊಂಡು ಜ್ಯೂಸ್ ಕುಡ್ದಿದ್ದಾಯ್ತು. ಹಾಗೆ ಬ್ರಂಚ್ ಅಂತಾನೆ ಹೇಳ್ಬಿಟ್ಟು ಆಲ್ಮೋಸ್ಟ್ 11:30, 12 ಆಗ್ಬಿಡುತ್ತೆ ಸಂಡೇಲಿ ಈ ತರ ಶಾಪಿಂಗ್ ಹೋದಾಗ. ಇಲ್ಲ ಅಂದ್ರೆ ಆರಾಮ್ಸೆ ಟಿಫನ್ ಮಾಡ್ತೀನಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈ ರಿಲಯನ್ಸ್ ಫ್ರೆಶ್ ಅಲ್ಲಿ ತುಂಬಾನೇ ಮ್ಯಾಂಗೋ ಮಯ ಅಂತಾನೆ ಹೇಳ್ಬೋದು. ಮ್ಯಾಂಗೋ ಮತ್ತೆ ಡ್ರ್ಯಾಗನ್ ಸೀಸನ್ ಎಲ್ಲಿ ನೋಡಿದ್ರು ಜಾಸ್ತಿ ಅದೇ ಇತ್ತು. ಮಾರ್ನಿಂಗ್ 7:30 ಹೋದ್ರೆ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಅವಾಗ್ಲೇ ಹೋಗಿ ಶಾಪ್ ಮಾಡ್ಕೊಂಡ್ ಬಂದ್ಬಿಡೋದು. ಬೇರೆ ಟೈಮಲ್ಲಿ ಹೋದ್ರೆ ಎಲ್ರು ಆಯ್ಕೊಂಡು ಅದೆಲ್ಲ ಮಾಡ್ಬಿಟ್ಟಿರ್ತಾರೆ, ಅಷ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಮ್ಮನೆಗೆ ಇವತ್ ಫಸ್ಟ್ ಮ್ಯಾಂಗೋ ಬಂತು ಅಂತಾನೆ ಹೇಳ್ಬೋದು. ಈ ಸೀಸನ್ ಅಲ್ಲಿ ಏನೇನ್ ಬೇಕೋ ವೆಜಿಟೇಬಲ್ಸ್ ಎಲ್ಲ ವೀಕಿಗೆ ಆಗಷ್ಟು ಮಾತ್ರ ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡ್ಕೊಂಡ್ ಬರ್ತೀನಿ. ಹಾಗೆ ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಹಾಲು, ಮೊಸರು, ಚೀಸು, ಬಟರು, ಪನ್ನೀರು ಏನಾದ್ರೂ ಬೇಕಿದ್ರು ಅಲ್ಲೇ ಶಾಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 1 ಅವರ್ಗೆಲ್ಲ ಶಾಪಿಂಗು ಬಿಲ್ಲಿಂಗ್ ಎಲ್ಲ ಮುಗ್ದು ಆರಾಮಾಗಿ ಮನೆಗ್ ಬಂದ್ಬಿಡ್ತೀನಿ. 1 ವೀಕ್ 10 ಡೇಸ್ ಯಾವುದೇ ಯೋಚನೆ ಇರಲ್ಲ. ಏನಕ್ಕೂ ಹೊರಗಡೆ ಹೋಗಷ್ಟಿರಲ್ಲ. ಎಲ್ಲ ಸ್ಟೋರ್ ಮಾಡ್ಕೊಂಡು ನೀಟಾಗಿ ಬಿಡಿಸಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರಾಯ್ತು. ನೋಡಿ, ಇದು ರೈತರು ತಗೊಂಬಂದಿರೋ ಅಂತ ಪಪ್ಪಾಯ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೇಟ್ ಕೂಡ ತುಂಬಾ ರೀಸನಬಲ್ ಇತ್ತು. 3 ಪಪಾಯ ಬಂತು ದಪ್ಪದು 100 ರುಪೀಸ್ಗೆ. ಆರಾಮ್ಸೆ ತಗೋಬಹುದು. ಹಾಗೆ ಇವತ್ ಸಂಡೇ ಆಗಿರೋದ್ರಿಂದ ಫಿಶ್ ಮಾಡೋಣ ಅನ್ಬಿಟ್ಟು ಫಿಶ್ ಸ್ಟಾಲ್ಗೆ ಹೋದ್ವಿ. ಹಾಗೆ ಫಿಶ್ 1/2 ಕೆಜಿ ಕಾಣೆ ಮೀನ್ ತಗೊಂಡ್ವಿ. ಹಾಗೆ ವೈಟ್ ಫ್ರಾನ್ಸ್ ಬಂದ್ವಿ 300 ಗ್ರಾಮ್ಸ್ ಫ್ರೈ ಮಾಡಕ್ಕೆ ಸಂಜೆಗೆ ಅಂತ. ಸೊ ಇಷ್ಟು ತಗೊಂಡ್ ಬಂದ್ವಿ. ಅಲ್ಲಿ ಇದು ಫಿಶ್ ಮಂಗಳೂರು ಸ್ಟಾಲ್ ಆಗಿರೋದ್ರಿಂದ ಪಿಕಲ್ಸ್ ಇತ್ತು. ಫ್ರಾನ್ಸ್ ಪಿಕಲ್ ಮತ್ತೆ ಫಿಶ್ ಪಿಕಲ್, ಡ್ರೈ ಫಿಶಸ್ ಎಲ್ಲ ಇತ್ತು. ನಾನು ಫ್ರಾನ್ಸ್ ಪಿಕಲ್ಗಿಂತ ಫಿಶ್ ಪಿಕಲ್ ಒಂದ್ಸರಿ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆದ್ರೆ ಮಂಗಳೂರ್ದಲ್ಲ ಅದು, ನಾನು ಕೇರಳದು ಟ್ರೈ ಮಾಡಿದ್ದೆ. ತುಂಬಾನೇ ಟೇಸ್ಟಿ ಆಗಿತ್ತು. ಬಟ್ ಇಲ್ಲಿ ಹೇಗಿರುತ್ತೆ ಏನೋ ಅನ್ಬಿಟ್ಟು ನಾನು ಶಾಪ್ ಮಾಡಕ್ ಹೋಗ್ಲಿಲ್ಲ. ಹಾಗಾಗಿ ಫಸ್ಟ್ ಮನೆಗ್ ಬಂದು ಈ ಫ್ರಾನ್ಸ್ ನ ಮ್ಯಾರಿನೇಟ್ ಮಾಡೋಣ ಅನ್ಬಿಟ್ಟು ಇದಕ್ಕೆ 1 ಸ್ಪೂನ್ ನೀಟಾಗಿ ಅವ್ರು ಕಟ್ ಮಾಡಿ ಕೊಟ್ಟಿರ್ತಾರೆ, ಅದನ್ನ ನಾವು ವಾಶ್ ಮಾಡ್ಕೊಂಡು ಇನ್ನು 1-2 ಟೈಮ್ಸ್ ಅದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, 1/2 ಸ್ಪೂನ್ ಟರ್ಮರಿಕ್, ಹಾಗೆ 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಸೇರಿಸ್ಕೊಂಡು 1 ಹಾಫ್ ಲೆಮನ್, ಇಲ್ಲ ನಿಮ್ಗೆ ಸ್ವಲ್ಪ ಹುಳಿ ಇಷ್ಟ ಅಂದ್ರೆ 1 ಫುಲ್ ಲೆಮನ್ ಸ್ವೀಸ್ ಮಾಡ್ಕೋಬಹುದು. ನಾನಿಲ್ಲಿ 1 ಫುಲ್ ಸ್ವೀಸ್ ಮಾಡ್ಕೊಂಡೆ ಲೆಮನ್. ಏಕೆಂದ್ರೆ ಫಿಶ್ಗೆ ಹುಳಿ ಇದ್ದಷ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಫಿಶ್ ಸಾಂಬಾರ್ಗಾಗ್ಲಿ ಫ್ರಾನ್ಸ್ಗಾಗ್ಲಿ ಏನು ಸೀ ಫುಡ್ ಇರುತ್ತೆ ಅದಕ್ಕೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ರೇನೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ 1 ಪ್ಯಾನ್ಗೆ ನೀವು ಗೀ ಇದ್ರೆ ಗೀ ಆದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲಾದ್ರೆ ಬಟರ್ ಯೂಸ್ ಮಾಡ್ಕೋಬಹುದು. ಗೀಗಿಂತ ಬಟರ್ ಇನ್ನೂ ಎನ್ಹಾನ್ಸ್ ಆಗಿರುತ್ತೆ ಟೇಸ್ಟ್. ನಾನಿಲ್ಲಿ ಬಟರ್ ಇದ್ದಿದ್ರಿಂದ ಸ್ವಲ್ಪ ಬಟರು, ಸ್ವಲ್ಪ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೋತಾ ಇದ್ದೀನಿ. ಫಿಶ್ಗೆ ಕೋಕೋನಟ್ ಆಯಿಲ್ ಅಲ್ಲೇ ಫಿಶ್ ಆಗ್ಲಿ ಫ್ರಾನ್ಸ್ ಆಗ್ಲಿ ಯೂಸ್ ಮಾಡಿದ್ರೆ ಕೋಕೋನಟ್ ಆಯಿಲ್ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು 1/2 ಅವರ್ ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ದೆ. ಸೊ ಮ್ಯಾರಿನೇಟ್ ಆದ್ಮೇಲೆ
ಇನ್ನು ಸ್ವಲ್ಪ ನೀವು ಬೇಕಿದ್ರೆ ಎಣ್ಣೆ ಇಷ್ಟು ಯೂಸ್ ಮಾಡಲ್ಲ ಅಂದ್ರೆ ಓನ್ಲಿ ಬಟರ್ ಆರ್ ಘೀ ಹಾಕೊಂಡ್ರು ಸಾಕು. ನಾನು ಎರಡೂ ಸ್ವಲ್ಪ ಯೂಸ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಹೇಗೆ ನಿಮ್ ಕನ್ಸಿಸ್ಟೆನ್ಸಿಗೆ ಹೇಗ್ ಬೇಕೋ ಹಾಗೆ ನೋಡ್ಕೊಂಡು ಯೂಸ್ ಮಾಡಿ. ನಾನು ಈ ಮುಂಚೆ ಫ್ರಾನ್ಸ್ ಎಲ್ಲ ತಿಂತಿರ್ಲಿಲ್ಲ, ಏನು ಹುಳ ತರ ಇದೆ ಅದ್ ನೋಡಿದ್ರೆ ಇಷ್ಟ ಆಗಲ್ಲ ಅಂತ. ಆದ್ರೆ ಒಂದ್ಸರಿ ಹೋಟೆಲ್ ಅಲ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ದು, ತುಂಬಾ ಇಷ್ಟ ಆಯ್ತು. ಹಾಗಾಗಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮನೇಲೂ ಟ್ರೈ ಮಾಡಿದೆ. ಬಟ್ ತುಂಬಾನೇ ಇಷ್ಟ ಆಯ್ತು. ಕಿಡ್ಸ್ಗೂ ಕೂಡ ಇದು ಫ್ರಾನ್ಸ್ ಫ್ರೈ ತುಂಬಾ ಇಷ್ಟ ಆಗುತ್ತೆ. ಆಚೆಯಿಂದ ತಿನ್ನೋದು ತುಂಬಾ ಕಾಸ್ಟ್ಲಿ ಸೀ ಫುಡ್ಸು ಹೋಟೆಲ್ಸ್ ಅಲ್ಲೆಲ್ಲ. ಬಟ್ ನಮ್ಗೆ ಅದ್ರಲ್ಲೇ ಕಾಲ್ ರೇಟ್ ಸಿಗುತ್ತೆ. ಮನೇಲೆ ಅವ್ರಿಗಿಂತ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ರೆಸ್ಟೋರೆಂಟ್ ಸ್ಟೈಲ್ ತರಾನೇ ಇರುತ್ತೆ ಇದು ಫ್ರಾನ್ಸ್ ಫ್ರೈ. 300 ಗ್ರಾಮ್ಸ್ ಇತ್ತು. ಹಾಫ್ ಕೆಜಿ ತಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ನೀಟಾಗಿ ಇದನ್ನ ಖಾರ ಏನಿರುತ್ತೋ ಅದನ್ನ ವೇಸ್ಟ್ ಮಾಡ್ದಿರಾ ಅದಕ್ಕೆ ಸೇರಿಸ್ಕೊಂಡು ಫುಲ್ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳುತ್ತೆ. 7 to 8 ಮಿನಿಟ್ಸ್ ಸಿಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಇದು ರೆಡಿ ಆಗುತ್ತೆ. ಕಲರ್ ಚೇಂಜ್ ಆಗ್ಬಿಡುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಅದು. ಚಿಕನ್ ಮಟನ್ ಅದು ಹೆವಿ ಅನ್ಸ್ಬಿಡುತ್ತೆ. ಬಟ್ ಫಿಶ್ ಊಟ ಮಾಡಿದಾಗ ಯಾವಾಗ್ಲೂ ಲೈಟ್ ಆಗೇ ಇರುತ್ತೆ, ಏನು ತಿಂದಿಲ್ಲ ಅನ್ನಷ್ಟೇ ಫೀಲ್ ಆಗ್ತಾ ಇರುತ್ತೆ. ಬಿಸಿ ಬಿಸಿ ತಿಂತಾ ಇದ್ರೆ ಫ್ರಾನ್ಸ್ ಫ್ರೈ ತುಂಬಾನೇ ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ಫ್ರಾನ್ಸ್ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಆ ಖಾರನೆಲ್ಲ ಮೇಲೆ ಎಣ್ಣೆಲಿ ಫ್ರೈ ಆಗಿತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡ್ಬಾರ್ದು. ಇದ್ರ ಮೇಲೆ ಹಾಕೊಂಡಾಗ ತಿನ್ನಕ್ಕೂ ಅಷ್ಟೇ ಒಂಥರ ಗ್ರೇವಿ ತರ ಚೆನ್ನಾಗಿರುತ್ತೆ. ಕಿಡ್ಸ್ ಎಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಿಮ್ ಮನೇಲಿ ಯಾವ್ಯಾವ ತರ ಸೀ ಫುಡ್ ಇಷ್ಟ, ಯಾವ್ಯಾವ ಸೀ ಫುಡ್ ಅಲ್ಲಿ ಯಾವ್ಯಾವ ವೆರೈಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಸಂಜೆ ಸ್ನಾಕ್ಸಿಗೆ ಮಾಡ್ಕೊಂಡೆ. ಮತ್ತೆ ನಾನು ನೈಟ್ಗೆ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡೋಣ ಅಂತ ಕಾಣೆ ಮೀನ್ ತಗೊಂಬಂದಿದ್ದು. ಅದ್ರಲ್ಲೂ ಅಷ್ಟೇ ಜಾಸ್ತಿ ಮುಳ್ಳೆಲ್ಲ ಇರಲ್ಲ, ಒಂದೇ ಒಂದ್ ಮಧ್ಯ ಇರುತ್ತೆ, ಕಣ್ಣತ್ರ ಮಾತ್ರ ಒಂದೆರಡು ಇರುತ್ತೆ. ಫಿಶ್ ಸಾಂಬಾರ್ ಮಾಡಕ್ಕೆ ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಚಕ್ಕೆ, 4 to 5 ಲವಂಗ, 2 ಈರುಳ್ಳಿ ಸೇರ್ಸ್ಕೊತಾ ಇದ್ದೀನಿ ಉದ್ದುದ್ದ ಹಚ್ಕೊಂಡು. ಹಾಗೆ ಅರ್ಧ ಬೆಳ್ಳುಳ್ಳಿ ಸುಲ್ದಿರ ಅಂತದ್ದು. ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದ್ ದಪ್ಪ ಪೀಸ್ ಶುಂಠಿ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಇದು ಒಂದ್ ಸ್ವಲ್ಪ ಫ್ರೈ ಆಗ್ತಿದಂಗೆ 6 ಒಣಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ, ಚಿಕ್ಕ ಮೆಣಸಿನ್ಕಾಯಿ ಖಾರದ್ದು. ಹಾಗೆ 3 ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ. ನಿಮ್ಗಿನ್ನು ಸ್ಪೈಸಿ ಬೇಕಂದ್ರೆ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಮೆಂತ್ಯ ಕೂಡ ಆಡ್ ಮಾಡ್ಬೋದು. ನಾನಿಲ್ಲಿ ಸ್ಪೈಸಿ ಕಡಿಮೆನೆ ಇರ್ಲಿ ಅಂತ ಅದು ಆಡ್ ಮಾಡ್ತಿಲ್ಲ. ಹಾಗೆ ಸ್ವಲ್ಪ ಪುದೀನ ಸೇರ್ಸ್ಕೊತಿದ್ದೀನಿ. ಇಷ್ಟನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿಲಿ ಫ್ರೈ ಮಾಡ್ಕೊಂಡು. ಇನ್ನೇನ್ ಫ್ರೈ ಆಗ್ತಿದೆ ಆಲ್ಮೋಸ್ಟ್. ಫಿಶ್ ಅಲ್ಲಿ ಎಷ್ಟು ವೆರೈಟಿ ಇದೆ ಅಲ್ವಾ ಸಾಂಬಾರ್ ಮಾಡಕ್ಕೆ, ಅದ್ರದ್ದು ಎಷ್ಟೊಂದ್ ಹೆಸರಿದೆ. ಆ ಫಿಶ್ ಹೆಸರುಗಳೇ ಒಂದೊಂದ್ಸರಿ ಬರೋದೇ ಇಲ್ಲ. ನಾವ್ ತಿಂದಿರೋದ್ ಕೆಲವು ತರ ಬಾಂಗ್ಡ. ಈ ಸಾಂಬಾರ್ಗೆ ಕಾಣೆ ಮೀನು ಮತ್ತೆ ಕೆರೆ ಮೀನ್ ಅಂತ ಊರ್ ಕಡೆ ಸಿಕ್ತಿತ್ತು, ಆ ತರ ಅದನ್ನು ಟೇಸ್ಟಿ ಆಗಿರ್ತಿತ್ತು. ಆ ತರ ಫಿಶ್ ಆಲ್ಮೋಸ್ಟ್ ತುಂಬಾನೇ ಹೆಸರುಗಳಿದೆ ಫಿಶಸ್ಗೆ. ಅದೆಲ್ಲ ಒಂದ್ಸರಿ ತಿಳ್ಕೋಬೇಕು. ಎಲ್ಲಾ ತರ ಫಿಶ್ನು ಟ್ರೈ ಮಾಡ್ಬೇಕು ಅಂತ ಅನ್ಸುತ್ತೆ. ನೋಡೋಣ, ಎಲ್ಲಾ ತರ ಫಿಶ್ನು ಆದಷ್ಟು ಟ್ರೈ ಮಾಡ್ತೀನಿ. ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ. ಮೀಡಿಯಂ ಉರಿಲೇ ಮಾಡ್ಕೋಬೇಕು. ಫುಲ್ ಉರಿಟ್ಟಾಗ್ಲೂ ಒಂದ್ ಸಿಹಿಯದು ಒಂದ್ ಹಾಗೆ ಇರೋದು ಆಗುತ್ತೆ. ಮೀಡಿಯಂ ಉರಿಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಉದ್ದುದ್ದ ಹಚ್ಚಿಟ್ಕೊಂಡಿರೋ ಅಂತ ಒಂದ್ ಸಣ್ಣದಾಗಿರೋ ಟೊಮೆಟೊ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಟರ್ಮರಿಕ್ ಸೇರ್ಸ್ಕೊತಾ ಇದ್ದೀನಿ. ಹಾಗೆ 3 to 4 ಸ್ಪೂನು ತುರ್ದಿಟ್ಟಿರೋ ಅಂತ ಕಾಯಿ ತುರಿ. ಇಷ್ಟುನು ಸಣ್ಣ ಉರಿಲೇ ಲಾಸ್ಟಿಗೆ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇಟ್ಕೊಂಡಾಗ ಸಾಂಬಾರ್ 2 to 3 days ಕುದಿಸ್ತಾ ಇಟ್ರು ಏನು ಆಗಲ್ಲ. ಕೊಬ್ಬರಿನೂ ಅಷ್ಟೇ ನೀಟಾಗಿ ಎಣ್ಣೆಲ್ಲ ಒಂದ್ 5 ನಿಮಿಷ ಫ್ರೈ ಮಾಡ್ಕೊಂಡ್ಬಿಡ್ಬೇಕು.
ಸ್ವಲ್ಪ ಜಾಸ್ತಿ ಆದ್ರೂ ಕೊಬ್ಬರಿ ಚೆನ್ನಾಗಿರಲ್ಲ, ಕಡಿಮೆ ಆದ್ರೂ ಚೆನ್ನಾಗಿರಲ್ಲ. ಒಂದ್ 3ರಿಂದ 4 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಫ್ರೈ ಆಯ್ತು ಇದು. ಹಾಗೆ ನಾನು 1 ಕೆಜಿ ಮಟನ್ ಆಗ್ಲಿ, ಚಿಕನ್ ಆಗ್ಲಿ, ಫಿಶ್ ಆಗ್ಲಿ 2 ಸ್ಪೂನು ಧನಿಯಾ ಪೌಡರ್ ಸೇರ್ಸ್ಕೊತೀನಿ. ಅದು ಮಸಾಲೆ ಎಲ್ಲ ಜಾಸ್ತಿ ಅನ್ಸಲ್ಲ, ಆರಾಮಾಗಿರುತ್ತೆ. ಸಾಂಬಾರು ತಿಕ್ಕಾಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಸೇರ್ಸ್ಕೊತಾ ಇದ್ದೀನಿ. ಈ ಧನಿಯಾ ಪೌಡರ್ ಅಷ್ಟೇ ಹುರ್ಕೋಬೇಕಾದ್ರೆ ಸ್ವಲ್ಪ ಚಕ್ಕೆ, ಲವಂಗ, ಕರಿಬೇವು ಸೇರ್ಸ್ಕೊಂಡು ಆಮೇಲೆ ಇದು ಅರ್ಶಿನದ ಕೊಂಬು ಕುಟ್ಬಿಟ್ಟು ಎಲ್ಲ ಸೇರ್ಸ್ಕೊಂಡು ಒಣಗಿಸಿ ಮೆಷನ್‌ಗೆ ಹಾಕ್ಸಿದ್ದೆ. ನೀರ್ ಹಾಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಗಂಧ ತರ ಇರ್ಬೇಕು ಸಾಂಬಾರು. ಆವಾಗ ಫಿಶ್ ಸಾಂಬಾರ್ ತುಂಬಾ ಟೇಸ್ಟಿ ಆಗಿರುತ್ತೆ. ಏನು ಕಾಣಿಸ್ಬಾರ್ದು ಅದ್ರಲ್ಲಿ. ಆ ತರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕೊಂಡು ಅದ್ ಚಿಟ್ಲಾದ ನಂತರ ಸ್ವಲ್ಪ ಕರಿಬೇವು ಸೇರ್ಸ್ಕೊತಾ ಇದ್ದೀನಿ. ಕರಿಬೇವು ಸೇರ್ಸ್ಕೊಂಡು ಏನ್ ರುಬ್ಬಿಟ್ಟಿಟ್ಕೊಂಡಿದ್ವಿ ಫೈನ್ ಪೇಸ್ಟ್ ತರ ಅಷ್ಟು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಡಾಯಿಗೆ. ಫಸ್ಟ್ ಚೆನ್ನಾಗಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಒಂದ್ 5 ನಿಮಿಷ ಹಾಗೆ ಕಡಾಯಿಲಿ ಹುರ್ಕೊಂಡು ನಮ್ಗ್ ಸಾಂಬಾರ್ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರ್ಸ್ಕೋಬೇಕು. ಇದು ಫಿಶ್ ಸಾಂಬಾರು ಸ್ವಲ್ಪ ನೀರ್ ಬಿಟ್ಕೊಳುತ್ತೆ. ಹಾಗಾಗಿ ಒಂಚೂರು ತೆಳುವನು ಇರಬಾರ್ದು, ತಿಕ್ಕಾಗೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ನಾವು ಬಸ್ಸಾಂಬಾರ್ ಏನ್ ಹದ ಮಾಡ್ತೀವೋ ಆ ತರ ಅದಕ್ಕೆ ಸೇರ್ಸ್ಕೋಬೇಕು. ಚಿಕನ್ಗಾದ್ರೆ ಸ್ವಲ್ಪ ಗಟ್ಟಿಯಾಗೆ ಇಟ್ಕೋಬೇಕು, ಮಟನ್ಗೆ, ಚಿಕನ್ಗೆ. ಹಾಗೆ ಫಿಶ್ಗೆ ಸ್ವಲ್ಪ ತೆಳು ಇಟ್ಕೋಬೇಕು. ಆವಾಗ್ಲೇ ಫಿಶ್ ಸಾಂಬಾರ್ ಟೇಸ್ಟಿ ಆಗಿರೋದು. ನೀರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಬಿಡ್ಬೇಕು. ಚೆನ್ನಾಗ್ ಕುದಿಸ್ಬೇಕು. ಸಾಂಬಾರ್ ಹೇಗೆ ಕುದಿಬೇಕು ಅಂದ್ರೆ ಒಂದ್ 10 ನಿಮಿಷ ಮೀಡಿಯಂ ಉರಿಲಿ ಕುದಿ ಬರ್ಬೇಕು ಮೇಲಕ್ಕೆ ಸಾಂಬಾರು. ಇಲ್ಲಿ ನಾನು ಅರ್ಧ ಕೆಜಿ ಮಾತ್ರ ಮೀನ್ ಸೇರ್ಸ್ಕೊಂಡಿರೋದ್ರಿಂದ ಸ್ವಲ್ಪ ಸಾಂಬಾರ್ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಅನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅನ್ನ ಮುದ್ದೆಗೆ ಸಾಂಬಾರ್ ಪ್ಲೈನ್ ಸಾಂಬಾರ್ ಉಳಿದ್ರು ಕೂಡ ಅನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನಾನು ಸಾಂಬಾರ್ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಚೆನ್ನಾಗ್ ಕುದಿ ಬರ್ಬೇಕು ಸಾಂಬಾರು. ಒಂದ್ 5 ನಿಮಿಷ ಈ ತರ ಕುದಿತಾನೆ ಇರ್ಬೇಕು. ಅಲ್ಲಿವರೆಗೂ ಫಿಶ್ ಸೇರ್ಸ್ಬಾರ್ದು. ಉಪ್ಪು ಖಾರ ಏನಾದ್ರು ಬೇಕಿದ್ರೆ ಒಂದ್ಸರಿ ಟೇಸ್ಟ್ ನೋಡ್ಕೊಂಡು ಕೊನೆಯದಾಗಿ ನೀಟಾಗಿ ಒಂಚೂರು ಉಪ್ಪು ಹಾಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿ ತೊಳ್ದಿಟ್ಕೊಂಡಿದೀನಿ. ಈ ಕಾಣೆ ಮೀನ್ ಅಂತಾರೆ ಇದ್ರ ಹೆಸರು. ಇದ್ರಲ್ಲಿ ಮುಳ್ಳೇ ಇರಲ್ಲ, ಒಂದೇ ಒಂದ್ ಮಧ್ಯ ಮಾತ್ರ ಇರುತ್ತೆ, ಮತ್ತೆ ಕಣ್ಣತ್ರ ಒಂಚೂರು 2 3 ಇರುತ್ತೆ ಅಷ್ಟೇ. ಇದನ್ನ ಒಂದೊಂದಾಗೆ ಸೇರ್ಸ್ಕೋಬೇಕು. ಇದು ಆಲ್ಮೋಸ್ಟ್ ತಲೆನೂ ಎಲ್ಲ ಸಾಫ್ಟ್ ಆಗಿರೋದ್ರಿಂದ ಒಂದೇ ಸಮಕ್ ಬೆಂದ್ಬಿಡುತ್ತೆ. ಬಾಂಗ್ಡಾ ಮೀನಾದ್ರೆ ಫಸ್ಟ್ ತಲೆ ಹಾಕ್ಬಿಟ್ಟು ಒಂದ್ 4 ಮಿನಿಟ್ಸ್ ಬಿಟ್ಟು ಬಾಡಿ ಮತ್ತೆ ಹಿಂದೆ ಬಾಲ ಹಾಕ್ಬೇಕಾಗಿರುತ್ತೆ ಕಟ್ ಮಾಡಿರೋದು. ಆದ್ರೆ ಇದು ಒಂದೊಂದೇ ಪೀಸ್ ಫುಲ್ ಸಾಫ್ಟ್ ಆಗಿರೋದ್ರಿಂದ ಹಾಗೆ ಎಲ್ಲ ಒಂದೇ ಸರಿ ಹಾಕೋಬಹುದು. ಅರ್ಧ ಕೆಜಿ ಫಿಶ್ ತಗೊಂಬಂದ್ರೆ 4 ಮೆಂಬರ್ಸ್ ಇದ್ರೆ ಒನ್ ಟೈಮಿಗೆ ಪರ್ಫೆಕ್ಟ್ ಆಗಿ ಸಾಕಾಗುತ್ತೆ. ಕ್ಲೋಸ್ ಮಾಡ್ಬಿಟ್ಟು ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. 5 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಕುದಿಸ್ಬಾರ್ದು. ಫಿಶ್ ಬಿಟ್ಕೊಂಡ್ಬಿಡುತ್ತೆ ನೋಡಿ. 5 ಮಿನಿಟ್ಸ್ ಕುದಿಸ್ದೆ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಫೋರ್ಕ್ ತಾನ್ ಚುಚ್ಚಿದಾಗ ಆರಾಮ್ಸೆ ಈಸಿಯಾಗಿ ಒಳಕ್ ಹೋಗ್ಬೇಕು, ಅವಾಗ ಬೆಂದಿದೆ ಅಂತ ಅರ್ಥ. ಈಗ ಆಫ್ ಮಾಡ್ಬಿಟ್ರೆ ಇದು ಮುದ್ದೆ ಜೊತೆಗೆ ಒಂದ್ ಒಳ್ಳೆ ಕಾಂಬಿನೇಷನ್. ಟೇಸ್ಟಿಯಾಗೂ ಇರುತ್ತೆ. ಸಾಂಬಾರ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬ್ಲೆಂಡ್ ಆಗಿದೆ. ಈ 2 ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.